ಕಾರಣವೇನು? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ನನ್ನ ಅಳುವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವಾದರೆ ಪುರುಷರು, ನಿಮ್ಮನ್ಯಾರಾದರೂ ಅವಮಾನಿಸಿದರೆ ನೀವೇ ಅವರಿಗೆ ಪ್ರತಿಕಾರ ತೀರಿಸಿಕೊಳ್ಳುತ್ತೀರ. ಆದರೆ ಸ್ತ್ರೀಯರ ವಿಚಾರವೂ ಹಾಗಲ್ಲ. ಅನ್ನ ಆಹಾರಕ್ಕೂ ತಮ್ಮ ಗೌರವವನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ಪರರನ್ನು ಆಶ್ರಯಿಸಿ ಬದುಕಲೇಬೇಕು. ಇಂತಹ ಸ್ತ್ರೀ ಜನ್ಮವನ್ನು ಏತಕ್ಕಾಗಿ ಸೃಷ್ಟಿಸಿನೋ ನಾ ಬೇರೆ ಕಾಣಿಸುವಾಣ. ಪಾಂಚಾಲಿ, ಸ್ವಾಮಿ, ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಆಹಾ, ಕೈ ಹಿಡಿದ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಮುನಿಗಳು ಆಜ್ಞಾಪಿಸಿದರೇನು? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಪಾಂಚಾಲಿ, ಅಣ್ಣನು ಮಾಡಿದ ಆ ಒಂದು ದಿನದ ವಿವೇಕವು ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ. ಅದನ್ನು ಕ್ಷಮಿಸಲೆಂದು ನಿನ್ನಲ್ಲಿ ಎಷ್ಟು ಬಾರಿ ಪರಿಪರಿಯಾಗಿ ಬೇಡಿಕೊಂಡಿರುವನು. ಹಾಗಿದ್ದು ಹಾಗೆ ಹೋಯಿತು. ನೀನು ಇಷ್ಟು ದುಃಖಿಸಲು ಕಾರಣವೇನು ನನ್ನೊಡನೆ ತಿಳಿಸಬಾರದೆ? ಸ್ವಾಮಿ, ಆದರೆ ಅದರಿಂದ ಆಗುವ ಪ್ರಯೋಜನವಾದ್ರೂ ಏನು ಹೇಳಿ? ನೀವು ಎಷ್ಟೇ ಆಗಲಿ ನಿಮ್ಮಣ್ಣನ ಅದು ಹಿಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದ್ರೆ ತಿಳಿಸುವನೆ ಕೇಳಿ. ಇಂದು ನಾನು ಹಸ್ತಿನಾಂಬಿಯ ದೇವಿಯ ಮಂದಿರಕ್ಕೆ ಹೋಗಿದ್ದೆನು. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯೋ ಬಂದಿದ್ದಳು. ಅವಳು ನನ್ನನ್ನು ನೋಡಿ ಏನೆಂದಳು ಗೊತ್ತೇ ಸ್ವಾಮಿ? ನಿನ್ನ ಬೀಜದ ಮುಡಿಯನ್ನು ಮುಡಿಗಟ್ಟುವಷ್ಟೇ ಎಂದು ಹೇಳಿ ಅಪಹಾಸ್ಯ ಮಾಡಿ ಕೇಕೆ ಹಾಕಿ ನಕ್ಕಳು. ಏನು ಪುನಃ ಸಂಧಿಗೆ ಪ್ರಯತ್ನ? ಯಾರು ಅದಕ್ಕೆ ಹೋದವರು? ಇನ್ಯಾರು ಸ್ವಾಮಿ? ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮ ಮನಸ್ಸಿಗೆ ಬಲು ಬೇಸರ, ಮನಸ್ಸಿಗೆ ಬಲು ಬೇಸರ. ಅನುಜನು ಈ ಪರಿಗೈದವ ಮನಸ್ಸಿಗೆ ಬಲು ಬೇಸರ. ಪಾಂಚಾಲಿ, ಸ್ವಾಮಿ, ಪಂಥದಿ ಆಡಿದ ನುಡಿಯನ್ನು ಮರೆತು, ಪಂಥದಿ ಆಡಿದ ನುಡಿಯನ್ನು ಮರೆತು ಚೆಂದಗೆ ಗುರಿಗೈದನ ಕೃಷ್ಣ. ಪಾಂಚಾಲಿ, ಚೆಂದಗೆ ಗುರಿಗೈದನ ಕೃಷ್ಣ ತಂತು ಹರದದೆ ಎನ್ನೊಳಗಿರುತ್ತಿರೆ. ಪಾಂಚಾಲಿ, ತಂತು ಹರದದೆ ಎನ್ನೊಳಗಿರುತ್ತಿರೆ. ಪಂಥದಿ ಜಯಿಸದೆ ಬಿಡುವೆನು ನಾನು, ಪಂಥದಿ ಜಯಿಸದೆ ಬಿಡುವೆನು ನಾನು. ಮನಸ್ಸಿಗೆ ಬಲು ಬೇಸರ, ಮನಸ್ಸಿಗೆ ಬಲು ಬೇಸರ. ಅನುಜನು ಈ ಪರಿಗೈದವವಾಗಿ ಮನಸ್ಸಿಗೆ ಬಲು ಬೇಸರ, ಮನಸ್ಸಿಗೆ ಬಲು ಬೇಸರ. ಗೋಪಿಕಾಂಗನ ವಿಲಾಸ ವಿಪ್ರಗಳಲ್ಲಿ ಭಕ್ತನಾದ ಆ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ದ್ವಾರಕೆಯಿಂದ ಹಿಂತಿರುಗಿದಾಗಲೇ ಈಗಾಗಬಹುದು ಊಹಿಸಿದನು. ಅದಿರಲಿ ಸ್ವಾಮಿ, ಆ ಭಾನುಮತಿಗೆ ಏನಂತ ಉತ್ತರ ಕೊಟ್ಟೆ? ನಾನು ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು? ಹೇ ಭಾನುಮತಿ, ಈ ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚಿಸುವವರೆಗೂ ನನ್ನ ಬಿತ್ತಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಎಂದು ಹೇಳಿ ಬಂದನು. ಬಾಪು ಪಾಂಚಾಲಿ, ಬಾಪು. ಆಹಾ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮ ಸಂಗಡ ಕದನ ಮಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ಭಾವಿಸಿದ್ದೆ. ಹೌದಲ್ಲವೇ? ಬಾಪು ಪಾಂಚಾಲಿ, ಬಾಪು, ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆ. ಹೌದು. ಶಾಣೆ. ಸ್ವಾಮಿ, ಜಾಣೆ ಮುತ್ತಾಡುವೆನು ತಾರೆ, ಜಾಣೆ ಮುತ್ತಾಡುವೆನು ತಾರೆ. ಈ ನನ್ನ ಪ್ರೀತಿಯ ಪ್ರೇಯಸಿ ನೀನು, ಈ ನನ್ನ ಪ್ರೀತಿಯ ಪ್ರೇಯಸಿ ನೀನು. ಜಾಣೆ ಮುತ್ತಾಡುವೆನು ತಾರೆ.
ಹಿಂದೆ ನನ್ನ ಈ ಬೀಚದ ಬಿರುಗುವುದನ್ನು ನೋಡಿ ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿರಿ. ಇನ್ನು ಏನೇನೋ ಹೇಳಿದ್ರಿ ಸ್ವಾಮಿ. ಪ್ರತಿಜ್ಞಾವಾಕ್ಯವನ್ನು ಮರೆಯುವಂತಹ ಏಡಿಯಲ್ಲ ಈ ಪ್ರಚಂಡ ಭೀಮ. ಹೇಳಿದರೆ ಏನಾಗುವುದು ಸ್ವಾಮಿ? ಹೇಳಿದಂತೆ ಮಾಡಬೇಕು. ಅದು ಇಂದಿನ ಮಾತು. ನಾನು ಈಗ ಯಾರ ಕಾದರಗೂ ಅಲ್ಲ. ಶಾಂತಿಯನ್ನು ಬಯಸುವರು ಸಂಧಿಯ ಪ್ರಸ್ತಾಪದಂತೆ ನಡೆಯಲಿ. ನಾನು ಯುದ್ಧವನ್ನು ಬಲು ನಿರೀಕ್ಷಿಸುತ್ತಿರುವೆನು. ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೆರಳಿದ ಸಿಂಹದಂತೆ ವಿಜೃಂಭಿಸಿದರು. ಆತನನ್ನು ಸಮಾಧಾನಪಡಿಸಲು ನಿನ್ನ ಹೊರತು ಮತ್ತಾರು ಶಕ್ತರಲ್ಲ. ಪಾರ್ಥ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣವೆಂದು. ಆ ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ನನ್ನ ತಮ್ಮನನ್ನು ಸಮಾಧಾನಪಡಿಸುವುದೇ ನನಗೆ ದುಸ್ಸಾಹಸವಾಗಿರುವುದು. ಸಹೋದರ ತಮ್ಮ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಏಕೆ ಸ್ವಾಮಿ, ನನ್ನ ಬೆಚ್ಚಿದ ಬಿರುಗುವುದಲ್ಲಿ ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡುತ್ತಿಲ್ವೇನು? ಸರಿಯಾದ ಸಮಯಕ್ಕೆ ಬಂದೆ. ಅರ್ಜುನ ಸಮ್ಮುಖದಲ್ಲಿ ನಿಮಗೊಂದು ವಿಚಾರವನ್ನು ತಿಳಿಸಲಿದ್ದು ಬಹು ದಿನದಿಂದ ನಿರೀಕ್ಷಿಸಿದನು. ಈಗ ನಿಮ್ಮಿರುವರ ಮುಂದೆ ಹೇಳಿದೆನು. ಈ ಸಂಧಿಯ ವಿಷಯವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸಮ್ಮತಿರಬಹುದು. ಆದರೆ ಈ ಪಾಂಡವರ ದಾಸ್ಯ ವೃತ್ತಿಯನ್ನು ನಾನು ಪ್ರಾಂತವೆಂದೇ ಭಾವಿಸುವೆನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆ ಮುಂದೆ ಸಂಧಿ ಯಾಚನೆ ಮಾಡಲು ಪಾಂಡುರಾಜೇಂದ್ರ ನಮ್ಮನ್ನು ಪುತ್ರನಾಗಿ ಪಡೆಯಲಿಲ್ಲ. ಈ ವಿಷಯವು ನಿಮಗೆ ಸಹ್ಯವಾಗಿರಬಹುದು, ಆದರೆ ಈ ಭೀಮನು ಒಂದು ನಿಮಿಷವೂ ಸಹಿಸತಕ್ಕವನಲ್ಲ. ಯುದ್ಧಕ್ಕಾಗಿ ನಿನ್ನ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ಇವೆರಡನ್ನೂ ಬೇಡುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಕುರುಕುಲವನ್ನು ಸಮೂಲವಾಗಿ ನಾಶ ಮಾಡಬಹುದು. ನೀವು ನಿಶ್ಚಿಂತೆಯಿಂದ ಸಂಧಿ ಯಾಚನೆಯಲ್ಲಿ ತೊಡಗಿರಿ. ನನಗೆ ತೋಚಿದ್ದನ್ನು ನಾನು ಮಾಡೇ ತಿರುಗಿಸಿದ ಬಿಡುಕೋ
ಧರ್ಮಜನು ನಮ್ಮೆಲ್ಲರಿಗೂ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಪಾಂಚಾಲಿ, ಧರ್ಮವೆಂದು ಹಂಬಲಿಸುತ್ತ ಧರ್ಮವನ್ನು ಮರೆಯುವುದು ಉಚಿತವೇ, ನ್ಯಾಯವೇ? ನೀವೇ ಹೇಳಿ ಸ್ವಾಮಿ. ಶಾಂತಿ ರಕ್ಷಣೆಯು ಕ್ಷತ್ರಿಯನ ಧರ್ಮವಲ್ಲವೇ? ಒಂದು ವೇಳೆ ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ಆ ವಿಚಾರಗಳಿಗಾಗಿ ನಾವೇ ದುಃಖಿಸಬೇಕಾಗಿರುವುದು. ಅದಕ್ಕಾಗಿ ಎದರಿ ನಾವು ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡುತ್ತೇವೆ. ದೌಮ್ಯರನ್ನ ಸಂಧಿಗಾಗಿ ಕಳಿಸಿ ಅಪಮಾನ ಮಾಡಿದೆ. ಈಗ ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನನ್ನ ಪುನಃ ಕಳಿಸಿ ಅಪಮಾನಕ್ಕೆ ಈಡು ಮಾಡುತ್ತಿದ್ದಿರಲ್ಲ ಎಂಬುದೇ ನನ್ನ ಚಿಂತೆಯಾಗಿದೆ ಸ್ವಾಮಿ. ಅರ್ಜುನ, ನಾನಿನ್ನು ಹೊರಡುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾಗುವ ಯಾವ ಪ್ರಯೋಜನವಿಲ್ಲ. ನಮ್ಮಣ್ಣನಾದ ಯದುಪತಿ ನಮ್ಮನ್ನು ನೋಡುತ್ತಾ ಇತ್ತಲೇ ಬರುವಂತೆ ಅವರ ಬಂದ ನಂತರ ರಾಜಸಭೆಯ ವಿಚಾರವನ್ನು ತಿಳಿದು ಅನಂತರ ಹೋಗಿವರಂತೆ. ಅಣ್ಣ, ಈ ತಂಗಿಯ ಪ್ರಣಾಮಗಳು. ಪರಮಾತ್ಮ, ನಾನು ಇಲ್ಲಿಂದಲೇ ವಂದಿಸುವೆನು. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಅಂದರೆ ಭೀಷ್ಮ, ದ್ರೋಣಾದಿಗಳನ್ನು ಸತ್ತರಿಸಿದರು. ಸಂಧಿಯ ವಿಚಾರವು ನಡೆಯುತ್ತೆ ಪರಮಾತ್ಮ. ಪಾಂಚಾಲಿ, ಸ್ವಾಮಿ, ನಾನಿಲ್ಲಿರುವುದು ಉಚಿತವಲ್ಲ. ಈ ಸಂಧಿಯ ಫಲಾಫಲವನ್ನು ಕೇಳಿದ್ರಿಂದ ನನಗಾಗುವ ಯಾವ ಪ್ರಯೋಜನವಿಲ್ಲ. ನಮ್ಮಣ್ಣನ ಮಾತು ಮುಗಿಯಲಿ. ಮಾತು ಮುಗಿಯುವವರೆಗೆ ನನ್ನ ತಾಳ್ಮೆ ಮುಗಿದು ಹೋಗುವುದು. ಪರಮಾತ್ಮ, ಮುಂದೆ ನಾನಿನ್ನು ತಡೆಯಲಾರೆ ರುಕ್ಮಿಣೀಪತಿ. ಈ ನಿನ್ನ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸ ನೆಪದಲ್ಲಿ ಅರ್ಜುನನಿಗೆ ಬರೆಯಲು ತಿಳಿಸಿದೆ. ಈ ಸಂಧಿಯ ವಿಷಯದಲ್ಲಿ ನಮ್ಮೈವರಿಗೂ ಸೀರೆಯನ್ನು ನುಡಿಸಲು ಅಪೇಕ್ಷಿಸಿವೆ ಯಾದವಾಗ್ರಿಣಿ. ಏಕೆ ಈ ಪಾಂಡುಪುತ್ರನ ಮೇಲೆ ನಿನಗೆ ಇಷ್ಟು ಆಕ್ರೋಶ? ನಿನಗಿಷ್ಟೊಂದು ಅಸಹನೇಕೆ? ಸ್ವಲ್ಪ ಸಮಾಧಾನ ತಂದುಕೊಂಡು ನಾನು ಹೇಳುವ ಮಾತನ್ನು ಸಂಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯ. ಈ ಸ್ವಾಭಿಮಾನ್ಯ ಶೂನ್ಯವಾದ ಈ ಸಂಧಾನದೊಡನೆ ಈ ಭೀಮನಿಗೆಂತಹ ಸಂಬಂಧ ಇರುವುದಯ್ಯ, ಇರುವುದು ಅತ್ಯಂತ ನಿಕಟವಾದ ಸಂಬಂಧವಿರುವುದು ಭೀಮಸೇನ. ಪರಮಾತ್ಮ, ಮುಂದೇನಾಯಿತು? ಧರ್ಮನಂದನ, ನಿಮ್ಮ ಸಂದೇಶವನ್ನು ರಾಜ್ಯಸಭೆಗೆ ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಭೀಷ್ಮ, ದ್ರೋಣ ಮುಂತಾದವರು. ದುರ್ಯೋಧನ ಆತನು ಸಹ. ಈ ದುರ್ವಾರ್ತೆಯನ್ನು ಕೇಳುವುದೇ ನಿನ್ನ ಇಚ್ಛೆ ಆಯಿತಾ? ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ಈ ಅಪೌರುಷ ಫಲಗಳನ್ನು ನೀವೇ ಪುಂಜಿಸಿರಿ. ಇದರಲ್ಲಿ ಭೀಮನಿಗೆ
ನನಗೆ ಯಾವ ಬಾಧವೂ ಬೇಡ. ಯಾಗ್ರಸೇನಿ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದರೆ ನಿನ್ನ ಪ್ರತಿಜ್ಞಾವಾಗಿ ತೀರಿಸುವ. ಏಕ ಚಿಂತಿಪೆ ತ್ರಿಪದ ನಂದಿನಿ, ಏಕ ಚಿಂತಿಪೆ ತ್ರಿಪದ ನಂದಿನಿ, ಅಭಯ ವಿಡ ಅಭಯವ ವಿಡ ಕಮಲ ನಂದಿನಿ, ಅಭಯ ವಿಡ ಅಭಯವ ವಿಡ ಕಮಲ ನಂದಿನಿ, ಏಕ ಚಿಂತಿಪೆ ತ್ರಿಪದ ನಂದಿನಿ. ಇಲ್ಲಯ್ಯ ಭೀಮಸೇನ, ನೀನು ನಿಜವಾಗಿಯೂ ಇಡೀ ಮಾಪತಿಯ ಪರಮಾತ್ಮ. ಇಷ್ಟು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನು ಆಡಲು ಹೇಗೆ ತಾನೇ ಸಾಧ್ಯವಾಗಿತ್ತು? ಸುಮ್ಮನೆ ನನ್ನನ್ನು ಕಾಡಿಸಬೇಡ ಕೃಷ್ಣ. ಈ ಸಂಧಿಯು ನನ್ನ ಒಪ್ಪಲಾಗದು. ನೂರಯ್ಯ ಭೀಮಸೇನ ಇರುವುದು ನಿನಗೊಪ್ಪುವ ವಿಚಾರವಾಗಿರುವುದು. ಆ ದುರ್ಯೋಧನಿಗೆ ಒಂದು ಪ್ರಿಯವಾದ ಸಂದೇಶವನ್ನು ತಿಳಿಸಿ. ಏನು ದುರ್ಯೋಧನ ಸಂದೇಶ? ಹಾಗಾದರೆ ಇದು ಸಂಧಿ ಆಗಲಾರದು. ಹೇಳು ಹೇಳು ಪರಮಾತ್ಮ. ಭೀಮಸೇನ, ಅದನ್ನು ಕೇಳುವ ಇಚ್ಛೆ ನಿನಗಿದ್ದರೆ ನೀನು ನನ್ನ ಬಳಿ ಕೈ ಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಈ ಪರಿಹಾಸ್ಯವೇಕೆ ಕೃಷ್ಣ? ಇದು ಪರಿಹಾಸ್ಯವಲ್ಲ ಭೀಮಸೇನ, ನಿನ್ನನ್ನು ಕಂಡ ನನಗೆ ಅಷ್ಟೊಂದು ಭಯ. ಭೀಮಸೇನ, ಪರಮಾತ್ಮ, ಆ ಗದೆಯನ್ನು ಸ್ವಲ್ಪ ದೂರವಾಗಿಟ್ಟು ನೀನನ್ನ ಪಾಠದಲ್ಲಿ ಕುಳಿತುಕೋ. ನಿನ್ನ ಆಜ್ಞೆಯಂತೆ ಆಗಲಿ ಪರಮಾತ್ಮ. ನಿನಗೆ ಪ್ರಿಯವಾದ ಸಂದೇಶವನ್ನು. ಭೀಮಸೇನ, ನೀನು ಕೋಪ ಮಾಡುವುದಿಲ್ಲ ಅಷ್ಟೇ. ಆರು ಕ್ಷಣಕಾಲ ಮಾತ್ರ ಕೃಷ್ಣ. ಪರಮಾತ್ಮ, ಈ ಗದೆಯನ್ನು ಸ್ವಲ್ಪ ಹಿಡಿದುಕೋ. ಬಿಡಯ. ಯಾಕೆ ಸೇನೆ ಅಣ್ಣ, ನಾನು ಹೇಳಿದಂತೆ ಮಾಡಬೇಕಂಡೆಯ? ನಿಮ್ಮ ಮಾತನ್ನು ನಾನು ಎಂದಾದರೂ ಮೀರಿದ್ದೇನೆ? ಬನ್ನಿ. ನೀರು ಕೊಡ್ಲೇಬೇಕು ಒಂದು ಎರಡು. ಟೈಮ್ ಆಗೋದು. ಅಣ್ಣ, ನಾನು ಹೇಳಿದಂತೆ ಮಾಡಬೇಕಂಡೆಯ? ನಿಮ್ಮ ಮಾತನ್ನು ನಾನು ಎಂದಾದರೂ ಮೀರಿನೆ ಅಣ್ಣ? ಹಾಗಾದರೆ ಹಾ. ತೆಗೆದುಕೋ. ಈ ಹಗ್ಗವು ನನಗೆ ಒಂದು ಕಡೆ ಪುರಸ್ಕಾರ ರೂಪವಾಗಿ ದೊರಕಿರುವುದು. ಈ ಹಗ್ಗದ ಸಹಾಯದಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸಿ ಆಜ್ಞೆಸೇನಿ. ಅಣ್ಣ, ಇದೇನು ಪರಿಹಾಸ್ಯವೇನು? ಪರಿಹಾಸ್ಯವಲ್ಲ ಆಜ್ಞೆಸೇನಿ. ನೀನು ಶತ್ರುಗಳ ಎಡಮುಡಿಯನ್ನು ಬಿಚ್ಚುವುದರಲ್ಲಿ ಮಹಾ ಪಂಡಿತೆಯಂತೆ. ಆಹಾ, ಅದರಂತೆ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಬಂಧಿಸು ಭೀಮಸೇನ. ಪರಮಾತ್ಮ, ಆ ವಿಷಯವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ಪಾಂಚಾಲಿ, ಪರಮಾತ್ಮನು ಹೇಳಿದಂತೆ ನನ್ನ ಕರಗಳನ್ನು ಶೀಘ್ರವಾಗಿ ಬಂಧಿಸು. ಯುಧಿಷ್ಠಿರ, ಅರ್ಜುನ, ಪರಮಾತ್ಮ, ಯಾಜ್ಞಸೇನಿ, ಅಣ್ಣ, ಪರಮಾತ್ಮ, ಈಗ ಕೇಳಿರೆಲ್ಲರೂ. ಭೀಮಸೇನನ್ನು ಬಂಧಿಸುವ ಹಗ್ಗದಿಂದ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರು ಯಾರು ಈ ಏನು ಈ ಹಗ್ಗದಿಂದ ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣನನ್ನು ಬಂಧಿಸಿದ್ದಾರೆ? ಯಾರು ಯಾರು ಈ ದುರ್ಕಾರ್ಯವನ್ನು ಮಾಡಿದವರು? ಮತ್ತಿನ್ಯಾರು ಭೀಮಸೇನ? ದುರಭಿಮಾನವನ್ನು ಆಜ್ಞೆ ಮಾಡಿದನು. ದುರಾಚಾರಿಯಾದ ದುಶ್ಯಾಸನನು ಈ ಕೆಲಸವನ್ನು ಮಾಡಿದನು. ಬೇಗ ಇಂತಹ ಬರ್ತೀನಿ, ಕುಂತಿಗೆ ಬರ್ಬೇಕಲ್ಲ. ಅವರಿಗಲ್ಲದೆ ಮತ್ತಿನ್ಯಾರಿಗೆ ಮಾಡಲು ಸಾಧ್ಯ ಭೀಮಸೇನ? ದುರ್ಯೋಧನ, ಸೀರೆ ತೆಗಿ. ಒಯ್, ಕಾಫಿ ಮಾಡಿಲ್ಲ. ಈ ಹಗ್ಗದಿಂದ ನಿನ್ನನ್ನು ಬಂಧಿಸಿದರೆ ಯಾರು ಯಾರು ಈ ದುರ್ಕಾರ್ಯವನ್ನು ಮಾಡಿದವರು? ದುರಭಿಮಾನಿಯಾದ ದುರ್ಯೋಧನ ಆಜ್ಞೆ ಮಾಡಿದನು. ದುರಾಚಾರಿಯಾದ ದುಶ್ಯಾಸನನು ಈ
ಕಾರ್ಯ ಮಾಡಿದನು. ಇಂಥ ಮಾತ್ಕಾರರು ಅವರಿಗೆ ಪಾಂಚಾಲಿ ಇಲ್ಲ. ಆ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಅಭಿಮತವೇನು? ಇಷ್ಟು ಮಾತ್ರ ಭೀಮಸೇನ, ಆ ದುರ್ಯೋಧನ ನಿಮ್ಮ ಸಂದೇಶ ಕೊಟ್ಟ ಉತ್ತಮರು ಹೇಳುತ್ತೇನೆ ಕೇಳಿ. ದುಡುಕುತ್ತ ನುಡಿದ ಕೌರವನು ಹಿಡಿಪ ಪತಿಯೇಕೆ. ದುಡುಕುತ್ತ ನುಡಿದ ಕೌರವನು ಹಿಡಿಪ ಪತಿಯೇಕೆ. ಕಡೆಗೂ ಯುದ್ಧವ ಗೈವೆ ಕೊನೆ ನಾನು ರಾಜ. ಇಷ್ಟು ಮಾತ್ರ ಭೀಮಸೇನ, 5 ಗ್ರಾಮಗಳಿರಲಿ 5 ಮಾರು ಭೂಮಿಯನ್ನು ಕೊಡುವುದಿಲ್ಲ ಎಂದು ತಿರಸ್ಕರಿಸಿಬಿಟ್ಟ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಸ್ಪಂದನದಲ್ಲಿ, ವೀರರಥಿಕರ ಮಹಾಘೋಷದಲ್ಲಿ ಎಂದು ಹೇಳಿದ್ರು ಭೀಮಸೇನ. ಧರ್ಮನಂದನ, ಇದಕ್ಕೆ ನಿನ್ನ ಅಭಿಪ್ರಾಯ?
ಪರಮಾತ್ಮ ನೀನೇ ತಿಳಿದಿರುವೆ. ಈ ಯುದ್ಧವನ್ನು ನಾನು ಅಪೇಕ್ಷೆ ಪಟ್ಟವನಲ್ಲ. ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿದವನು. ನನ್ನ ನಿರೀಕ್ಷೆಗಳನ್ನೆಲ್ಲ ಮೀರಿ ಮುಂದೆ ಬಂದು ನಿಂತಿರುವುದು ಯುದ್ಧ. ಹೋಗ್ರಜ, ಯುಧಿಷ್ಠಿರ, ಧರ್ಮರಾಯ, ನೀನಾದರೂ ನನ್ನ ಕಳಗಳನ್ನು ಬಿಚ್ಚು. ನೀನೆಲ್ಲಿ ಬಿಚ್ಚಿ ತುಂಬಿದ ಸಭೆಯಲ್ಲಿ ದ್ರೌಪದಿಯ ಸೀರೆಯನ್ನು ಸೆಳೆಯುವಾಗ ಧರ್ಮ ಧರ್ಮ ಎಂದು ಹಂಬಲಿಸಿದ ನೀನು ಅಪಧರ್ಮದ ಕೊಟ್ಟು ಅರ್ಜುನ, ಫಲ್ಗುಣ, ಕಿರೀಟಿ, ನೀನಾದರೂ ಕರಗಳು ಬಿಚ್ಚು. ನೀನೆಲ್ಲಿ ಬಿಚ್ಚಿ ವಿರಾಟನ ಆಸ್ಥಾನದಲ್ಲಿ ತುಂಬಿದ ಸಭೆಯಲ್ಲಿ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ತಗ ದೈ ಎಂದು ನಾಟ್ಯ ಕಲಿಸಿದವಲ್ಲವೇ, ನನಗೆ ಉಳಿದರು ಒಂದೇ ದಾರಿ, ರತ್ನ ಮುಗುಡ ದಾರಿ. ಶ್ರೀಕೃಷ್ಣ ಪರಮಾತ್ಮ, ನೀನಾದರೂ ನನ್ನ ಕರಗಳನ್ನು ಬಿಚ್ಚು. ನೀನೆಲ್ಲಿ ಬಿಚ್ಚಿ ರಾಧಾ ರುಕ್ಮಿಣಿಯರೊಡನೆ ಸರಪ ಸಲ್ಲಾಪವಾಡುತ್ತಾ ಲೋಕದ ಕಾಳಿಗೆಯನ್ನು ಮರೆತ ನೀನು ನನ್ನ ಕರಗಳನ್ನು ಇಲ್ಲ ಇಲ್ಲ. ಸಾವಿರ ಆನೆ ಬಲವುಳ್ಳ ರುದ್ರ ಸಂಭೂತನಾದ ಈ ಜಗಚ್ಚಟ್ಟಿ ಭೀಮನ ಬಿಚ್ಚಿಕೊಳ್ಳುವ. ಎಲ್ಲಿ ಎಲ್ಲಿ ನನ್ನ ಕಥೆ? ಈಗ ಕೇಳಿ ಭೀಮನ ಪ್ರತಿಜ್ಞೆಯಾಗಿರುವುದು. ವಾಯುಪುತ್ರರಂಶದಿಂದ ಹುಟ್ಟಿದೆ ನಿಜವಾದರೆ, ವೀರಮಾತೆ ಕುಂತಿದೇವಿಯ ಸ್ತನ್ಯಪಾನ ಮಾಡಿದ್ದೆ ಸತ್ಯವಾದರೆ, ಯುದ್ಧದಲ್ಲಿ ಆ 99 ಮಂದಿಯನ್ನು ಆತ ಆ ದುರ್ಯೋಧನ ದುಶ್ಯಾಸನನ ವಕ್ಷಸ್ಥಳವನ್ನು ಬಗೆದು ಆ ದುರ್ಯೋಧನ ತೊಡೆಯನ್ನು ಈ ನನ್ನ ಗದಾದಂಡದಿಂದ ಮುರಿದು ಅವನ ರಾಜ ಕಿರೀಟವನ್ನು ನನ್ನ ಎಡಗಾಲಿನಿಂದ ಒದ್ದು ಪುಡಿ ಪುಡಿ ಮಾಡದೆ ಹೋದರೆ ನನ್ನ ಗತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಇದು ನಿನ್ನ